ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹುಬ್ಳಿ ಬ್ಲೆಂಡೆಡ್ ವಿತ್ ಮೈಸೂರು ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ವೆಜ್ ಮಂಚೂರಿಯನ್ ಮಸಾಲಿಂದ ಏನು ಮಾಡ್ತಾಯಿದ್ದಾರೆ ಇವರು ಅಂತ. ಏನಿಲ್ಲ, ಒಂದು ಡಿಫ್ರೆಂಟ್ ಆಗಿರೋ ಪಾಸ್ತಾ ಈ ವೆಜ್ ಮಂಚೂರಿಯನ್ ಮಸಾಲ ಯೂಸ್ ಮಾಡಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನಾಗ ನೀರು ಕುದಿಯೋಕೆ ಇಡ್ಬೇಕ್ರಿ. ಅದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕೆ ಇಡ್ಬೇಕು. ನೀರನ್ನ ಈ ಥರ ಅಡುಗೆ ಎಣ್ಣೆ ಇರ್ತದಲ್ಲ ಅದನ್ನ ಹಾಕಿ ಕುದಿಯೋಕೆ ಇಡಬೇಕು. ಇನ್ನು ಈ ಕಡೆ ಪಾಸ್ತಾ ನಿಮ್ಗೆ ಎಷ್ಟು ಬೇಕು, ನಿಮ್ಮ ಮನೆಯಾಗ ಎಷ್ಟು ಜನ ಅದಾರು ಅದ್ರ ಮೇಲೆ ನೀವು ಆ ಕ್ವಾಂಟಿಟಿ ಮೇಲೆ ತೊಗೊಳ್ರಿ. ಅದನ್ನು ಪಾಸ್ತಾ ಎಲ್ಲ ನೀರು ಕುದಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು, ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಅವು ಗಟ್ಟಿ ಇದ್ದಿದ್ವೆಲ್ಲ ಹಿಂಗೆ ಹಳ್ಳಿ ಸ್ವಲ್ಪ ದೊಡ್ಡ ಆಗ್ತಾವೆ, ಸೈಜ್ನಾಗ ಸ್ವಲ್ಪ ದೊಡ್ಡ ಆಗ್ತಾವೆ. ಅಲ್ಲಿವರೆಗೂ ಅದನ್ನು ಚೆಂದಂಗೆ ಕುದಿಸ್ಕೋಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯೋ ಚಾನ್ಸ್ ಇರ್ತೈತಿ. ಹಂಗೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಅಂದ್ರೆ ಸಪ್ಪು ಇರ್ತಾವ್ರಿ, ಅದ್ರೊಳಗೆ ಏನು ಉಪ್ಪು ಗಿಪ್ಪು ಏನೂ ಇರಲ್ಲ. ನಾವು ಒಂದು ಸ್ವಲ್ಪ ಕುದಿಯಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ಅದು ಉಪ್ಪು ಅದಕ್ಕೆ ಹಿಡ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ. ನೀವು ನೋಡ್ತಿರ್ಬೋದು ನೋಡ್ರಿ, ಈ ಥರ ಅವು ಬೆಂದು ಇಷ್ಟು ಸೈಜ್ನಾಗ ದೊಡ್ಡ ಆಗ್ಬೇಕು. ಅವು ಈ ಥರ ಸೈಜ್ನಾಗ ದೊಡ್ಡ ಆದವು ಅಂದ್ರೆ ಬೆಂದಾವ ಅಂತ ಅರ್ಥ. ಒಂದು ಹಿಚಿಗೆ ನೋಡ್ರಿ, ಅದು ಬೇಗ ಕಟ್ ಆತಂದ್ರೆ ಅದು ಬೆಂದೈತೆ ಅಂತೇಳಿ. ಈ ಕಡೆ ಗ್ಯಾಸ್ ಆಫ್ ಮಾಡೀನಿ. ಅದನ್ನೆಲ್ಲ ಒಂದು ಬುಟ್ಟಿ ಒಳಗೆ ನೀರು ತೊಗೊರಿ, ತಣ್ಣೀರು ತೊಗೊಂಡು ಅದಕ್ಕೆ ಇದನ್ನೆಲ್ಲ ಹಾಕ್ಕೋಬೇಕು. ಒಂದು 2-3 ಸತಿ ತಣ್ಣೀರ್ನಾಗ ಅದನ್ನು ತೊಳ್ಕೊಂಡು ಈ ಥರ ಜಾಲಿ ಒಳಗೆ ಸೋರು ಹಾಕ್ಕೊಳ್ರಿ. ಇಲ್ಲೊಂದು ಕಡಾಯಿ ತೊಗೊರಿ. ಆ ಕಡಾಯಿಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ನನ್ನ ಪಾಸ್ತಾ ಯಾವ ಕ್ವಾಂಟಿಟಿ ತೊಗೊಂಡಿನಿಲ್ಲ ಅದ್ರ ಪ್ರಕಾರ ಎಣ್ಣೆ ಹಾಕ್ಕೊಂಡೀನಿ. ನೀವು ನೋಡ್ಕೊಂಡು ಹಾಕ್ಕೋರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು ಹಾಕ್ಕೊಂಡೇನಿ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕ್ರಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಂಡೀನಿ. ಅದನ್ನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಸಾಫ್ಟ್ ಆಗ್ಬೇಕ್ರಿ ಟೊಮ್ಯಾಟೊ. ಈಗ ಇದಕ್ಕೆ ವೆಜ್ ಮಂಚೂರಿಯನ್ ಮಸಾಲ ಪ್ಯಾಕೆಟ್ ಇದು ಸ್ಯಾಚೆಟ್ಗಳು ಬರ್ತಾವೆ. ಒಂದು ಫುಲ್ ಸ್ಯಾಚೆಟ್ ಹಾಕ್ಕೊಂಡಿನಿ ನಾನು. ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ನಿಮ್ಗೆ 2 ಅಥವಾ 3 ಎಷ್ಟು ಸ್ಯಾಚೆಟ್ ಬೇಕೋ ಹಾಕ್ಕೋಬೋದು. ನಾ ಅದೇ ಸ್ಯಾಚೆಟ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅಂದ್ರೆ ಅದು ಒಗ್ಗರಣೆ ಥರ ಅನ್ನಿಸ್ಬೇಕು, ಅದೆಲ್ಲ ಪಾಸ್ತಾಗೆ ಹಿಡ್ಕೊಳಂಗೆ ಆಗಬೇಕು. ಆ ಥರ ಮ್ಯಾಗಿಗೆ ಹಾಕ್ತೀವಲ್ಲ ಹಂಗೆ ಹಾಕ್ಬಾರ್ದು. ನೀರು ಸ್ವಲ್ಪ ಅಷ್ಟೇ ಅದು ಪೇಸ್ಟ್ ಥರ ಫೀಲ್ ಆಗ್ಬೇಕು ನಮ್ಗೆ, ಆ ಥರ ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಈಗ ಇದಕ್ಕೆ ಸೋರು ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಪಾಸ್ತಾ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನ ಎಲ್ಲ ಅದು ಒಗ್ಗರಣೆ ಎಲ್ಲ ಅದಕ್ಕೆ ಹಿಡಿಯೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನೋಡ್ಕೊರಿ, ನಿಮಗೇನಾದರೂ ಆ್ಯಕ್ಚುಲಿ ಮಸಾಲ ಒಳಗೆ ಇರ್ತದೆ, ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ. ಈಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಅಷ್ಟೇ ಬೇಯಿಸ್ಕೊಂಡು ಕೊತ್ತಂಬರಿ ಹಾಕಿದರೆ ಮಸ್ತಾಗಿರೋ ಪಾಸ್ತಾ ರೆಡಿ ಆಯ್ತು ನೋಡಿರಿ. ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿರಿ, ನೀವು ಮನ್ಯಾಗ ಟ್ರೈ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಹೇಳ್ರಿ. ಆಮೇಲೆ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಧನ್ಯವಾದ, ನಮಸ್ಕಾರ.